ನಮಸ್ತೆ ವೀಕ್ಷಕರೇ, ಲವ್ ಪಾಯಿಂಟ್ಗೆ ಸ್ವಾಗತ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತದವರೆಗೆ ಸಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಒಂದೆಡೆ ಕೋರ್ಟ್ ಹಾಲ್ನಲ್ಲಿ ರೇಣುಕಾಸ್ವಾಮಿ ಪೋಷಕರ ಕಣ್ಣೀರು ಮತ್ತು ಪ್ರಬಲ ಸಾಕ್ಷಿ, ಇನ್ನೊಂದೆಡೆ ಜೈಲಿನಲ್ಲಿ ದರ್ಶನ್ ನೋಡಲು ಹೋದ ಪೊಲೀಸರಿಗೆ ಈಗ ಸಂಕಷ್ಟ ಎದುರಾಗಿದೆ. ಹೌದು, ವಿಚಾರಣೆ ವೇಳೆ ರೇಣುಕಾಸ್ವಾಮಿ ತಾಯಿ ಮತ್ತು ತಂದೆ ಕೋರ್ಟ್ನಲ್ಲಿ ಹೇಳಿದ್ದೇನು, ಆ ಚಿನ್ನದ ಉಂಗುರ ಈ ಕೇಸ್ನಲ್ಲಿ ಹೇಗೆ ಪ್ರಮುಖ ಸಾಕ್ಷಿಯಾಯಿತು ಮತ್ತು ಜೈಲಿನಲ್ಲಿ ದರ್ಶನ ಪಡೆಯಲು ಹೋದ ಪೊಲೀಸರ ಕಥೆ ಏನಾಯಿತು, ಈ ಎಲ್ಲ ಹೈ ಡ್ರಾಮಾಗಳ ಕಂಪ್ಲೀಟ್ ಲೀಗಲ್ ವಿಶ್ಲೇಷಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಲವ್ ಪಾಯಿಂಟ್. ಮೊದಲನೇದಾಗಿ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆಯ ಬಗ್ಗೆ ಮಾತನಾಡೋದಾದರೆ, ಈ ಹಂತವನ್ನು ನಾವು ಕಾನೂನಿನ ಭಾಷೆಯಲ್ಲಿ ಸಾಕ್ಷಿ ವಿಚಾರಣೆ ಅಥವಾ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಅಂತ ಕರಿತೀವಿ. ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸರ ಪರ ವಕೀಲರು ಇಲ್ಲಿ ಪರವಾಗಿ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಅವರು ಪ್ರಮುಖ ಸಾಕ್ಷಿದಾರರಾಗಿದ್ದಾರೆ. ಇಲ್ಲಿ ನಡೆದಿದ್ದು ರೋಚಕ ಪ್ರಸಂಗ. ವಿಶೇಷವಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ಸಾಕ್ಷ್ಯ ಈ ಕೇಸ್ಗೆ ದೊಡ್ಡ ತಿರುವು ನೀಡಿದೆ. ಕೋರ್ಟ್ನಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದ ರೇಣುಕಾಸ್ವಾಮಿಯ ಬಟ್ಟೆಯನ್ನ ಮತ್ತು ಮೃತದೇಹದ ಮೇಲಿದ್ದ ವಸ್ತುಗಳನ್ನು ತಾಯಿಗೆ ತೋರಿಸಲಾಯಿತು. ತನ್ನ ಮಗನ ರಕ್ತ ಸಿಕ್ತ ಬಟ್ಟೆಗಳನ್ನು ನೋಡಿ ತಾಯಿ ಕೋರ್ಟ್ನಲ್ಲೇ ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು. ಆದರೆ ಇಲ್ಲಿ ಲೀಗಲ್ ಆಗಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಅಂದರೆ ಅದು ಎಂಗೇಜ್ಮೆಂಟ್ ರಿಂಗ್. ರೇಣುಕಾಸ್ವಾಮಿ ಧರಿಸಿದ್ದ ಚಿನ್ನದ ಉಂಗುರದ ಮೇಲೆ R ಮತ್ತು S ಎಂಬ ಅಕ್ಷರಗಳಿದ್ವು. R ಅಂದರೆ ರೇಣುಕಾಸ್ವಾಮಿ ಮತ್ತು S ಅಂದರೆ ಅವರ ಪತ್ನಿ ಸಹನಾ. ಈ ಉಂಗುರವನ್ನ ತಾಯಿ ರತ್ನಪ್ರಭಾ ಅವರು ಕೋರ್ಟ್ನಲ್ಲಿ ಗುರುತಿಸಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಅಥವಾ ಮೃತದೇಹದ ಮೇಲೆ ಸಿಕ್ಕ ಈ ವಸ್ತುಗಳನ್ನ ಆರೋಪಿಗಳ ವಿರುದ್ಧ ಸಾಕ್ಷ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. ಇನ್ನು ನಾಣ್ಯದ ಇನ್ನೊಂದು ಮುಖ ಅಂದರೆ ಪಾಟಿ ಸವಾಲು ಅಥವಾ ಕ್ರಾಸ್ ಎಕ್ಸಾಮಿನೇಷನ್. ಪವಿತ್ರ ಗೌಡ ಮತ್ತು ದರ್ಶನ್ ಪರ ವಕೀಲರು ರೇಣುಕಾಸ್ವಾಮಿ ಪೋಷಕರನ್ನ ಪ್ರಶ್ನೆಗಳಿಂದ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನಿಸಿದ್ರು. ಮುಖ್ಯವಾಗಿ ರೇಣುಕಾಸ್ವಾಮಿ ಕಾಣೆಯಾದ ದಿನಾಂಕ ಮತ್ತು ಪೊಲೀಸರಿಗೆ ದೂರು ನೀಡಿದ ಸಮಯದ ಬಗ್ಗೆ ವಕೀಲರು ಪ್ರಶ್ನೆ ಮಾಡಿದ್ರು. ಮಗ ಕಾಣೆಯಾಗಿದ್ದಾನೆ ಅಂತ ಗೊತ್ತಿದ್ದರೂ ದೂರು ನೀಡಲು ತಡ ಮಾಡಿದ್ದೇಕೆ ಎಂಬ ಪ್ರಶ್ನೆಯನ್ನ ಡಿಫೆನ್ಸ್ ಲಾಯರ್ ಮುಂದಿಟ್ರು. ಇದಕ್ಕೆ ಕಾರಣ ಸಾಕ್ಷಿಗಳ ಹೇಳಿಕೆಗಳನ್ನು ಗೊಂದಲ ಸೃಷ್ಟಿಸುವುದು. ಕಾನೂನಿನ ಪ್ರಕಾರ ಸಾಕ್ಷಿದಾರರ ಹೇಳಿಕೆಗಳನ್ನು ಸಣ್ಣ ವ್ಯತ್ಯಾಸ ಕಂಡು ಬಂದರೂ ಅದರ ಲಾಭ ಆರೋಪಿಗಳಿಗೆ ಸಿಗುತ್ತೆ. ಹೀಗಾಗಿ ದರ್ಶನ್ ಪರ ವಕೀಲರು ಸಮಯ ಮತ್ತು ದಿನಾಂಕದ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ಆದರೆ ಪೋಷಕರು ಭಾವನಾತ್ಮಕವಾಗಿ ಮತ್ತು ದೃಢವಾಗಿ ಸಾಕ್ಷಿ ನುಡಿದಿರೋದು ಪ್ರಾಸಿಕ್ಯೂಷನ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಈಗ ಜೈಲಿನ ವಿಷಯಕ್ಕೆ ಬರೋಣ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಒಂದಲ್ಲ ಒಂದು ವಿವಾದ ಇದ್ದೇ ಇದೆ. ಮೊದಲೆಲ್ಲ ಫ್ಯಾನ್ಸ್ ನೋಡೋಕೆ ಬರ್ತಿದ್ರು, ಆದರೆ ಈಗ ಪೊಲೀಸರೇ ಫ್ಯಾನ್ಸ್ ಆಗಿರೋದು ವಿಪರ್ಯಾಸ. ಘಟನೆ ಏನಂದ್ರೆ, ಯಲಹಂಕ ಪೊಲೀಸ್ ಠಾಣೆಯ ಸಿಬ್ಬಂದಿ ಬೇರೆ ಆರೋಪಿಯನ್ನ ಬಿಡಲು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಕೆಲಸ ಮುಗಿದ ಮೇಲೆ ಅಲ್ಲಿನ ವಾರ್ಡನ್ ಹತ್ರ ನಾವು ದರ್ಶನ್ ಅವರನ್ನ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನಿಯಮಗಳ ಪ್ರಕಾರ ಇದಕ್ಕೆ ಅವಕಾಶ ಇಲ್ಲ. ಆದರೂ ಜೈಲು ವಾರ್ಡನ್ ಪ್ರಭುಶಂಕರ್ ಅವರು ನಿಯಮ ಮೀರಿ ದರ್ಶನ್ ಅವರ ಸೆಲ್ ಬಳಿ ಈ ಪೊಲೀಸರನ್ನ ಕರೆದೊಯ್ದಿದ್ದಾರೆ ಎಂಬ ಆರೋಪ ಬಂದಿದೆ. ಈ ವಿಷಯ ಕಾರಾಗೃಹ DG ಅಲೋಕ್ ಕುಮಾರ್ ಅವರಿಗೆ ಗೊತ್ತಾಗ್ತಾ ಇದ್ದಂತೆ ವಾರ್ಡನ್ ಪ್ರಭುಶಂಕರ್ ಅವರನ್ನ ಚಾಮರಾಜನಗರ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ದರ್ಶನ್ ನೋಡಲು ಹೋದ ಪೊಲೀಸ್ ಸಿಬ್ಬಂದಿಗೂ ನೋಟಿಸ್ ನೀಡಲಾಗಿದೆ. ಇದು ಏನನ್ನ ತೋರಿಸುತ್ತೆ ಅಂದರೆ, ದರ್ಶನ್ ಅವರ ಪ್ರಭಾವ ಜೈಲಿನ ಒಳಗೂ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ವೀಕ್ಷಕರೇ, ಸದ್ಯಕ್ಕೆ ಸಾಕ್ಷಿ ವಿಚಾರಣೆ ಕಂಟಿನ್ಯೂ ಆಗ್ತಿದೆ. ಸಾಕ್ಷಿಗಳು ಪ್ರಬಲವಾಗಿದ್ರೂ ಪಾಟಿ ಸವಾಲು ವಕೀಲರು ಏನೆಲ್ಲ ಟ್ವಿಸ್ಟ್ ತೆಗೆದಿದ್ದಾರೆ ಅನ್ನೋದನ್ನ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಅಂದರೆ IO ಸಾಕ್ಷಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೇಸ್ನ ಪ್ರತಿಯೊಂದು ಲೀಗಲ್ ಅಪ್ಡೇಟನ್ನು ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಕಾನೂನಿನ ಕುರಿತಾದ ನಿಖರ ಮಾಹಿತಿಗಾಗಿ ಲವ್ ಪಾಯಿಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.